ಎಲ್ಲರಿಗೂ ನಮಸ್ತೆ. ಏನಂದರೆ ಈಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಚಾಪ್ಟ್ರಿಂದ ಟಿ.ಟಿಗೆ ಮೇನ್ ಕ್ವಶನ್ಸ್ ಏನು ಬರ್ತವೆ ಅಂತಂದರೆ, ಪ್ರತಿ ಸರಿ ನೋಡಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಪ್ರತಿ ಕ್ವಶನ್ ಪೇಪರ್ನ 2014 ನೋಡಿ ನೀವು ಆಲ್ಮೋಸ್ಟ್ ಕ್ವಶನ್ ಇದ್ದೇ ಇರುತ್ತೆ. ಈ ಚಾಪ್ಟ್ರಲ್ಲಿ ಮಾತ್ರ ಒಂದು ಕ್ವಶನ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ. ಹೋದ ಸರಿ ಏನು ಕೇಳಿದರು ಅಂತಂದರೆ, ಇದರಲ್ಲಿ ಬರಿದಾಗುವ ಸಂಪನ್ಮೂಲ 2025 ಬರಿದಾಗದ ಸಂಪನ್ಮೂಲ ಮತ್ತು ಬರಿದಾಗುವ ಸಂಪನ್ಮೂಲ ಇದ್ರ ಮೇಲೆ ಕ್ವಶನ್ಸ್ ಬಂದಿತ್ತು. ಹೋದ ಸರಿ ಏನಂತಂದರೆ ಕೇಳಿದರೆ ಏನು ಕೇಳ್ಬೋದು ಅಂದರೆ, ಬರಿದಾಗದ ಸಂಪನ್ಮೂಲ ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಅಂತಂದೇಳಿ ಇದನ್ನ ಕರೀತಾರೆ. ಓಕೆನಾ. ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ ಅಂತಂದೇಳಿ ಇದರಲ್ಲಿ ಕೇಳ್ಬೋದು. ಬಿಟ್ಟರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೇಳ್ಬೋದು. ಅಂದರೆ ಬರಿದಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಅಂತಂದರೆ ಸೌರ ಬೆಳಕು, ಗಾಳಿ ಅಂತೇಳಿ ಕರಿತಾ ಹೋಗ್ತೀವಿ. ಯಾವೆಲ್ಲ ಬಳಸ್ದಂಗೆಲ್ಲ ಯಥೇಚ್ಛವಾಗಿ ನಮಗೆ ಮಾನವ ಚಟುವಟಿಕೆಗಳು ಬಳಸ್ತಾ ಬರಿದಾಗದೇ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ, ಅವನ್ನೆಲ್ಲ ಬರಿದಾಗದ ಸಂಪನ್ಮೂಲಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ ನಾವು. ಇವನ್ನೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ನಾವು, ನವೀಕರಿಸಲಾಗದ ಅಂತಂದೇಳಿ. ಓಕೆನಾ. ಬರಿದಾಗದ ಸಂಪನ್ಮೂಲ ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಅರ್ಥ. ಅಂದರೆ ನಮಗೆ ಬಳಸ್ತಾ ಹೋದಂಗೆಲ್ಲ ಮತ್ತೆ ಸಿಗುವಂತಹ ಸಂಪನ್ಮೂಲಕ್ಕೆ ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಸೌರ ಬೆಳಕು ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಇವೆಲ್ಲ ಏನಂತಂದರೆ ನಮಗೆ ಅಗತ್ಯಕ್ಕಿಂತ ಪೂರಕವಾಗಿ ಸಿಗುವಂತಹ ಸಂಪನ್ಮೂಲಗಳು. ಅಂದರೆ ನಾವು ಅಳಿದೋದ್ರೂ ಸಹ ಅವು ಅಳಿದು ಹೋಗಲ್ಲ ಅಂತಹ ಸಂಪನ್ಮೂಲಗಳು. ಓಕೆನಾ. ಬರಿದಾಗುವ ಸಂಪನ್ಮೂಲ ಅಂತಂದರೆ ಇವಾಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ಕಲ್ಲಿದ್ದಲಾಗಿರ್ಬೋದು, ಖನಿಜಗಳಾಗಿರ್ಬೋದು, ಅರಣ್ಯಗಳಾಗಿರ್ಬೋದು, ವನ್ಯಜೀವಿಗಳಾಗಿರ್ಬೋದು, ಇವನ್ನೆಲ್ಲವೂ ನಾವು ಬರಿದಾಗುವ ಸಂಪನ್ಮೂಲಗಳಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ಮಾನವನ ಚಟುವಟಿಕೆಗಳು ಸೀಮಿತ ಆಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನಂತ ಕರಿಬೋದು, ಬರಿದಾಗದ ಸಂಪನ್ಮೂಲಗಳಂತೇಳಿ ನಾವು ಕರಿತಾ ಹೋಗಬಹುದು. ಯಾಕೆಂದರೆ ಇದರಲ್ಲಿ ಒಂದು ಮೇನ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅಲ್ವಂತಂದರೆ ಈ ಕಲ್ಲಿದ್ದಲು ಅನ್ನೋ ಒಂದು ಟಾಪಿಕ್ ಮೇಲಂತೂ ಪಕ್ಕಾ ಕ್ವಶನ್ ಇರುತ್ತೆ. ಹೋದ ಸರಿ ಕೇಳಿದ್ದ. ಅದಾದಮೇಲೆ ಏನಂತ ಕೇಳಿದರು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಹಂಗೆ ಕೇಳಿದಾರೆ ಅಂತ ಅಂದಾಗ ನಾವೇನು ಮಾಡಬೇಕು ಅಂತಂದರೆ, ಕಲ್ಲಿದ್ದಲು ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲ ಬಳಸ್ತಾಯಿದ್ರು, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಇದನ್ನು ಬಳಸ್ತಾಯಿದ್ರು, ವಿವಿಧ ಕಾರ್ಖಾನೆಗಳನ್ನು ಕಲ್ಲಿದ್ದಲಲ್ಲಿ ಬಳಸ್ತಾಯಿದ್ರು. ಆಮೇಲೆ ಕಲ್ಲಿದ್ದಲನ್ನು ಅದು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿರುವುದಾಗಿ ಸಪ್ತ ಸಸ್ಯವರ್ಗ ಪರಿವರ್ತನೆ ನಿಧಾನಗತಿಯ ಪ್ರಕ್ರಿಯೆ ಅಂತ ಕರೀತಾರೆ, ಕಾರ್ಬನೀಕರಣ ಅಂತಂದೇಳಿ ಕರಿತಾ ಹೋಗ್ತಾರೆ. ಅಂದರೆ ಇದನ್ನು ಕರಿತಾ ಹೋಗ್ತಾರೆ. ಇಂಥದ್ದೊಂದು ಕ್ವಶನ್ ಕೇಳ್ಬೋದು. ಕಾರ್ಬನೀಕರಣ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ಏನಂತ ಕರೀತಾರೆ ಅಂತಂದೇಳಿ ಕೇಳಬಹುದು. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಕಾರ್ಬನೀಕರಣ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 300 ಮಿಲಿಯನ್ ವರ್ಷ ಅಂದರೆ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುವ ಒಂದು ಸಪ್ತ ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ತ್ಯಾಜ್ಯ ಆಗಿರ್ಬೋದು, ಇವೆಲ್ಲ ಏನೋ ಭೂಮಿ ಆಳದಲ್ಲಿ ಹೂತೋಗಿದ್ವಲ್ಲ 300 ಮಿಲಿಯನ್ ವರ್ಷಗಳ ಹಿಂದೆ, ಇವಾಗ ನಮಗೇನಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ತಾ ಇವೆ. ಆ ಒಂದು ಪ್ರೋಸೆಸ್ ಏನಂತ ಕರಿತೀವಿ, ಕಾರ್ಬನೀಕರಣ ಅಂತ ಕರಿತಾ ಹೋಗ್ತೀವಿ ನಾವು. ಈ ಪ್ರೋಸೆಸ್ಸನ್ನು ಕೇಳ್ತಾ ಹೋಗ್ಬೋದು, ಈ ಪ್ರೋಸೆಸ್ ಏನಂತ ಕರೀತಾರೆ ಅಂತಂದೇಳಿ. ಓಕೆನಾ. ಈ ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತಿದ್ದು. ಕೋಕ್ ಮೇಲೆ ಕೇಳಿದರು ಹೋದ ಸರಿ. ಕೋಕ್ ಮೇಲೆ ಏನಂತ ಕೇಳಿದರು ಅಂತಂದರೆ, ಬಹುತೇಕ ಕಾರ್ಬನ್ನ ಶುದ್ಧ ರೂಪ ಏನಂತ ಕೇಳ್ಬೋದು. ಅಂದರೆ ಕೋಕ್ ಅಂತ ಕರಿತೀವಿ. ಬಹುತೇಕ ಕಾರ್ಬನ್ನ ಶುದ್ಧ ರೂಪ ಯಾವುದು ಅಂತಂದರೆ, ಕಲ್ಲಿದ್ದಲಿನ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಕೋಕ್ ಅಂತ ಹೇಳ್ಬೋದು. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಉಕ್ಕಿನ ಉತ್ಪಾದನೆ ಆಗಿರ್ಬೋದು, ಲೋಹದ ಉದ್ಧರಣೆ ಆಗಿರ್ಬೋದು, ಇಂಥವನ್ನೆಲ್ಲ ಏನು ಮಾಡ್ತಾರೆ, ಕೋಕನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಕೇಳ್ಬೋದು ಅಂತಂದರೆ, ಪ್ರಮುಖವಾಗಿ ಕಲ್ಲಿದ್ದಲು ಉರಿದು ಪ್ರಮುಖವಾಗಿ ಯಾವ ಒಂದು ಅನಿಲವನ್ನು ಉತ್ಪತ್ತಿ ಮಾಡ್ತೈತೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತೈತಿ. ಯಾವುದು, ಕಲ್ಲಿದ್ದಲು. ಓಕೆನಾ. ಅದಾದಮೇಲೆ ಕಲ್ಲಿದ್ದಲು ಎಷ್ಟು ವಸ್ತುಗಳ ಮಿಶ್ರಣವಾಗಿದೆ ಅಂತಂದೇಳಿ ಸಹ ಕೇಳ್ಬೋದು. ಕಲ್ಲಿದ್ದಲು ಡಾಂಬರ್. ಇದರಲ್ಲಿ ಕಲ್ಲಿದ್ದಲ್ಲಿ ಬೈ ಪಾರ್ಟ್ಸ್ ಬರ್ತವೆ. ಕಲ್ಲಿದ್ದಲ್ಲಿ 2 ವಿಧ ಬರ್ತವೆ. ಇನ್ನೊಂದು ಕೋಕ್ ಅಂದರೆ ಕಲ್ಲಿದ್ದಲನ್ನ ಕಚ್ಚಾ ವಸ್ತುವಾಗಿ ಮಾಡುವಂತಹ, ಅಂದರೆ ಕಲ್ಲಿದ್ದಲನ್ನ ಪರಿವರ್ತನೆ ಮಾಡುವಂತಹ ಒಂದು ರೂಪಗಳು ಅಂದರೆ ವಿಧಗಳಂತಂದರೆ ಕೋಕ್ ಆಗಿರ್ಬೋದು, ಕಲ್ಲಿದ್ದಲು ಡಾಂಬರ್ ಆಗಿರ್ಬೋದು, ಅಥವಾ
ಕಲ್ಲಿದ್ದಲು ಅನಿಲ ಅಂತೇಳಿ 3 ಬರ್ತಾ ಹೋಗ್ತಾವೆ ನಮಗೆ ಇದರಲ್ಲಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಕಲ್ಲಿದ್ದಲು ಡಾಂಬರ್ ಇದೆ. ಕಲ್ಲಿದ್ದಲು ಡಾಂಬರ್ ಅಂತ ಅಂದರೆ ಇದು ಎಷ್ಟು ವಸ್ತುಗಳ ಮಿಶ್ರಣ ಅಂತ ಅನ್ನೋದು ಕೇಳ್ಬೋದು. ಅಂದರೆ ಸುಮಾರು 200 ವಸ್ತುಗಳ ಮಿಶ್ರಣವಾಗಿದೆ ಕಲ್ಲಿದ್ದಲು ಅನ್ನೋದು. ಅದಾದಮೇಲೆ ಬಿಟ್ಟರೆ ಇದನ್ನು ಇನ್ನೊಂದು ಏನು ಕೇಳ್ಬೋದು ಅಂದರೆ ಕಲ್ಲಿದ್ದಲಿನ ಉಪಯೋಗಗಳನ್ನು ಕೊಟ್ಬಿಟ್ಟು, ಅಂದರೆ ಕಲ್ಲಿದ್ದಲನ್ನ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಕೇಳಿಬಿಟ್ಟು ಆ ಕಲ್ಲಿದ್ದಲಿನ ಯೂಸಸ್ಗಳನ್ನು ಕೊಟ್ಟು, ಅಂದರೆ ಯಾವುದರಿಂದ ಪಡ್ಕೊಳ್ತೀವಿ ಅಂತಂದೇಳಿ ಕನ್ಫ್ಯೂಷನ್ ಮಾಡೋಕ್ಕೆ ಹಿಂಗೂ ಕ್ವಶನ್ ಕೇಳ್ಬೋದು. ಸರಿ ನಮ್ಗೆ ಕೇಳಿದ್ರೆ ನ್ಯಾಫ್ಥಲಿನ್ ಗುಳಿಗೆಗಳನ್ನು ಪಡೆಯುವ ಒಂದು ವಿಧಾನ ಯಾವುದು ಅಂತಂದೇಳಿ, ಅಂದರೆ ಕಲ್ಲಿದ್ದಲು ಡಾಂಬರ್ನಿಂದ ನಾವೇನು ಮಾಡ್ತೀವಿ, ನ್ಯಾಫ್ಥಲಿನ್ ಗುಳಿಗೆಗಳನ್ನ ಪಡ್ಕೊಳ್ತೀವಿ. ಹಾಗೆ ಓದಿಸಿ ಕನ್ಫ್ಯೂಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಲ್ಲಿದ್ದಲೊಳಗೆ ಕಲ್ಲಿದ್ದಲು ಡಾಂಬರ್ ಬರ್ತೈತಿ. ಕಲ್ಲಿದ್ದಲು ಮತ್ತು ಕೋಕು ಮತ್ತು ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಎರಡೂ ನಮಗೆ ಕನ್ಫ್ಯೂಸ್ ಆಗ್ತಾ ಹೋಗ್ತಾವೆ. ಅಂದರೆ ಕಲ್ಲಿದ್ದಲು ಡಾಂಬರ್ನಿಂದ ಏನು ಮಾಡ್ತಾರೆ, ನ್ಯಾಫ್ಥಲಿನ್ ಗುಳಿಗೆಗಳನ್ನು ತಯಾರಿಸ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ಅಲ್ಲಿ ಕೊಟ್ಟಾಗ ಅಲ್ಲಿ ಕಲ್ಲಿದ್ದಲು ಡಾಂಬರ್ ಅಂತಂದೇಳಿ ಹಾಕಬೇಕು. ನ್ಯಾಫ್ಥಲಿನ್ ಗುಳಿಗೆಗೂ ಈ ಕೆಳಗಿನ ಒಂದು ವಸ್ತುವಿನಿಂದ ಪಡೆಯಲಾಗುತ್ತದೆ ಅಂತ ಕೇಳ್ತಾರೆ ಕ್ವಶನ್. ಯಾವುದನ್ನು ಬರಿಬೇಕು ಅವಾಗ, ಕಲ್ಲಿದ್ದಲು ಕೊಟ್ಟಿರ್ತಾರೆ, ಕಲ್ಲಿದ್ದಲು ಅನಿಲ ಕೊಟ್ಟಿರ್ತಾರೆ, ಕೋಕ್ ಕೊಟ್ಟಿರ್ತಾರೆ, ಕಲ್ಲಿದ್ದಲು ಡಾಂಬರು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಯಾವುದನ್ನು ಬರಿಬೇಕು ಅವಾಗ, ಅಲ್ಲಿ ಕಲ್ಲಿದ್ದಲು ಡಾಂಬರ್ ಅಂತಂದೇಳಿ ಬರಿಬೇಕು. ಮತ್ತು ಕಲ್ಲಿದ್ದಲು ಡಾಂಬರು ಕಲ್ಲಿದ್ದಲು ಡಾಂಬರ್ನಿಂದ ಏನೇನೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದರೆ ಔಷಧಗಳಾಗಿರ್ಬೋದು, ಸ್ಫೋಟಕಗಳಾಗಿರ್ಬೋದು, ಸುವಾಸಕಗಳಾಗಿರ್ಬೋದು, ಪ್ಲಾಸ್ಟಿಕ್ಗಳಾಗಿರ್ಬೋದು, ಬಣ್ಣಗಳಾಗಿರ್ಬೋದು, ಛಾಯಾಗ್ರಹಣದ ವಸ್ತುಗಳಾಗಿರ್ಬೋದು, ಚಾವಣಿಗೆ ಬಳಸುವಂತಹ ವಿವಿಧ ವಸ್ತುಗಳ ಉತ್ಪಾದನೆ ಕಲ್ಲಿದ್ದಲು ಡಾಂಬರ್ನ ಬಳಸ್ತಾ ಹೋಗ್ತಾರೆ. ನ್ಯಾಫ್ಥಲಿನ್ ಗುಳಿಗೆಗಳಂತ ಇದು ಇಂಪಾರ್ಟೆಂಟ್, ಕೇಳಿದ್ರು ಕ್ವಶನನ್ನು. ಈಗ ಆಮೇಲೆ ಇವಾಗ ಇದು ಇಂಪಾರ್ಟೆಂಟ್, ಇದನ್ನು ಕೇಳಿದ್ರೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಪೆಟ್ರೋಲಿಯಂನ ಉತ್ಪನ್ನವಾದ ಬಿಟಮಿನನ್ನು ಕಲ್ಲಿದ್ದಲು ಡಾಂಬರ್ ಆಗಿ, ಅವಾಗೆಲ್ಲ ಕಲ್ಲಿದ್ದಲು ಡಾಂಬರ್ನ ಯೂಸ್ ಮಾಡ್ತಿದ್ರು, ಅಂದರೆ ರೋಡ್ ಮಾಡೋಕ್ಕೋಸ್ಕರ. ಬಟ್ ಇವಾಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈ ಕಲ್ಲಿದ್ದಲಿನ ಪ್ರಮಾಣ ಕಡಿಮೆ ಆಗ್ತಾ ಬರೋದು, ಅಂದರೆ ಗಣಿಗಾರಿಕೆ ಭಾಳ ಯಥೇಚ್ಛವಾಗಿ ಆಗಿರೋ ಕಾರಣಕ್ಕೆ ಕಲ್ಲಿದ್ದಲು ಖಾಲಿ ಆಗ್ತಾ ಬರ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮದು ಮುಂದಿನ ಪೀಳಿಗೆ ಸೇಲನ್ನೋ ಕಾರಣಕ್ಕೋಸ್ಕರ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಕಲ್ಲಿದ್ದಲು ಡಾಂಬರ್ ಬದಲಾಗಿ ರಸ್ತೆಯ ಮೇಲ್ಮೇಲೆ ನಿರ್ಮಾಣಕ್ಕೆ ಏನು ಮಾಡ್ತಿದ್ದಾರೆ, ಬಣ್ಣದ ಮೇಲ್ಮೇಲೆ ನಿರ್ಮಾಣಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಪೆಟ್ರೋಲಿಯಂನ ಉತ್ಪನ್ನವಾದಂತಹ ಒಂದು ಬಿಟುಮೆನನ್ನು ಕಲ್ಲಿದ್ದಲು ಡಾಂಬರ್ ಬದಲಾಗಿ ಏನು ಮಾಡ್ತಾರೆ, ಬಳಸ್ತಾ ಇದ್ದಾರೆ, ಅಂದರೆ ರಸ್ತೆ ನಿರ್ಮಾಣದಲ್ಲಿ. ಇದು ಮೇನ್ ಕ್ವಶನ್, ಇದನ್ನು ಕೇಳಿದ್ರೆ ಕೇಳಬಹುದು. ಆಮೇಲೆ ಕಲ್ಲಿದ್ದಲಿಂದ ಏನು ಮಾಡ್ತಾರೆ ಅಂತಂದರೆ ಅಡುಗೆಯನ್ನು ಸಂಸ್ಕರಿಸುವ ಕಲ್ಲಿದ್ದಲನ್ನು ಪಡೆಯಲಾಗುತ್ತೆ. ಅಂದರೆ ನೋಡಿರಿ ಇಲ್ಲಿ ಇದೆ, ಕಲ್ಲಿದ್ದಲಿನ ಅನಿಲವನ್ನು ಯಾವ ಒಂದು ಸಂಸ್ಕರಣೆಯಿಂದ ಪಡೆಯಲಾಗುತ್ತದೆ ಅಂತ ಕೇಳ್ಬೋದು. ಅಂದರೆ ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಅನಿಲವನ್ನು ಏನು ಮಾಡ್ತೀವಿ, ಪಡೆಯಲಾಗ್ತೈತಿ. ಓಕೆನಾ. ಇದು ಇಂಪಾರ್ಟೆಂಟ್. ಇದು ಅದಾದಮೇಲೆ ಇದೆಲ್ಲ ಗೊತ್ತಿದೆ ನಿಮಗೆ, ಇದನ್ನು ಕೇಳಲ್ಲ. ಕೇಳಿದೆ ಇಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಬರುತ್ತೆ. ಮತ್ತು ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಈ ಕೋಷ್ಟಕ ಇದೆ ನೋಡಿರಿ, ಈ ಕೋಷ್ಟಕದ ಮೇಲೆ ಇಂಪಾರ್ಟೆಂಟಾಗಿ ಕ್ವಶನ್ ಕೇಳ್ತಾ ಹೋಗ್ತಾನೆ. ಹೆಂಗಂತಂದರೆ ಈಗ LPG ಆಗಿರ್ಬೋದು, ಆಮೇಲೆ ಇಲ್ಲಿ ಏನು ಕೇಳ್ತಾನೆ ಅಂದರೆ ಕ್ವಶನ್ ಹೆಂಗೆ ಕೇಳ್ಬೋದು ಅಂದರೆ ಜೆಟ್ ವಿಮಾನಗಳಿಗೆ ಈ ಕೆಳಗಿನ ಇಂಧನವನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾನೆ. ಅಂದರೆ ಜೆಟ್ ವಿಮಾನಗಳಿಗೆ ಸೀಮೆ ಎಣ್ಣೆಯ ಒಂದು ಇಂಧನವನ್ನು ಏನು ಮಾಡ್ತಾರೆ, ಬಳಸ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ನೋಡ್ರಿ, ಶುಷ್ಕ ಒಗೆತಕ್ಕೆ ದ್ರಾವಕವಾಗಿ ಯಾವುದನ್ನು ಬಳಸ್ತಾರೆ, ಪೆಟ್ರೋಲ್ ಆಗಿರ್ಬೋದು. ವೈಮಾನಿಕ ಇಂಧನ ಅಂತಂದರೆ ವಿಮಾನ ಹಾರಾಟಗಳಲ್ಲಿ ಅಲ್ಲೆಲ್ಲ ವಿಮಾನ ಹಾರಾಟಕ್ಕೋಸ್ಕರ ಯಾವುದನ್ನು ಬಳಸ್ತಾರೆ, ಯಾವ ಇಂಧನವನ್ನು ಬಳಸ್ತಾರೆ ಅಂದರೆ ಪೆಟ್ರೋಲನ್ನ ಬಳಸ್ಬೋದು. ವೈಮಾನಿಕ ಇಂಧನದ ಒಂದು ಸಂಸ್ಥೆಗಳಲ್ಲಿ ಯಾವ ಒಂದು ಇಂಧನ ಬಳಸ್ತಾರೆ, ಪೆಟ್ರೋಲ್ ಆಗಿರ್ಬೋದು. ಜೆಟ್ ವಿಮಾನಗಳಿಗೆ ಇಂಧನ ಯಾವ್ದು ಬಳಸ್ತಾರೆ, ಸೀಮೆ ಎಣ್ಣೆ ಆಗಿರ್ಬೋದು. ಆಮೇಲೆ ಅಪಘರ್ಷಕ ತೈಲವನ್ನು ಇದನ್ನು ಕೇಳ್ತಾರೆ. ಅಪಘರ್ಷಕ ತೈಲದ ಒಂದು ಉಪಯೋಗ ಅಂತ ಕೇಳಿದ್ರೆ ಘರ್ಷಣ ನಿವಾರಕ. ಆಮೇಲೆ ಪ್ಯಾರಾಫಿನ್ ಮೇಣ ಅಂತ ಬರುತ್ತೆ. ಪ್ಯಾರಾಫಿನ್ ಮೇಣ ನಾವು ನೋಡ್ತೀವಿ, ಮುಲಾಮ್ಗಳಾಗಿರ್ಬೋದು, ಮೇಣದ ಬತ್ತಿಗಳಾಗಿರ್ಬೋದು, ವ್ಯಾಸ್ಲಿನ್ ಆಗಿರ್ಬೋದು, ಇವುಗಳೆಲ್ಲ ಏನು ಮಾಡ್ತಾರೆ, ಪ್ಯಾರಾಫಿನ್ ಮೇಣದಿಂದ ಪ್ರಯೋಜನ ಆಗ್ತೈತಿ. ಓಕೆನಾ. ಆಮೇಲೆ ಬಿಟುಮೆನ್ ಅನ್ನೋದು ಗೊತ್ತಿದೆ, ನಾವು ಇವಾಗ ನೋಡಿದ್ವಿ, ಪೆಟ್ರೋಲಿಯಂ ಇನ್ನೊಂದು ರೂಪ ಅಂತಂದು ಹೇಳಿ. ಅದರಲ್ಲಿ ಬಣ್ಣಗಳಾಗಿರ್ಬೋದು, ರಸ್ತೆಯ ಮೇಲ್ಮೇಲೆ ನಿರ್ಮಾಣ ಮಾಡೋಕ್ಕೋಸ್ಕರ ಈ ಬಣ್ಣಗಳು ಪೇಂಟ್ ಮಾಡ್ತೀವಲ್ಲ ಮನೇಲಿ, ಅದರಲ್ಲೂ ಸಹ ಬಣ್ಣದಲ್ಲಿ ಏನು ಮಾಡ್ತಾರೆ, ಬಿಟುಮೆನನ್ನು ಮಿಕ್ಸ್ ಮಾಡಿರ್ತಾರೆ. ರಸ್ತೆಯ ನಿರ್ಮಾಣದಲ್ಲಿ ಮೇಲ್ಮೇಲೆ ನಿರ್ಮಾಣ ಮಾಡೋಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ, ಬಿಟುಮೆನನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಇವೆಲ್ಲ ನೋಡ್ಬೇಕು, ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಇದು. ಓಕೆನಾ. ಇದರಲ್ಲಂತೂ ಪಕ್ಕ ಕ್ವಶನ್ಸ್ ಬರುತ್ತೆ ಒಂದು. ಇದಾದಮೇಲೆ ಇನ್ನೊಂದು ಕೇಳ್ಬೋದು, ಡೀಸೆಲ್ ಮತ್ತು ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಡೀಸೆಲ್ ಮತ್ತು ಪೆಟ್ರೋಲ್ನ
ಹೇಗೆ ಉಳಿಸಬೇಕೆಂಬುದು ಯಾವ ಒಂದು ಸಂಸ್ಥೆ ನಮಗೆ ತಿಳಿಸ್ತತಿ ಅಂತ ಕೇಳ್ಬೋದು. ಅಂದರೆ ಭಾರತದಲ್ಲಿರುವ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ನೆನಪಿರಬೇಕದು PCRA ಅಂದರೆ ಪೆಟ್ರೋಲ್ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತೇಳಿ. ಓಕೆನಾ, ಇದು ಇಂಪಾರ್ಟೆಂಟ್ ಕೇಳ್ಬೋದು ಕ್ವಶನ್ನು. ಹೀಗೆಲ್ಲ ಇರ್ತಾವೆ. ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಅಭ್ಯಾಸದ ಹಿಂದಿನ ಪ್ರಶ್ನೆಗಳನ್ನು ಎಷ್ಟೋ ಬಾರಿ ಕೇಳಿದ್ದಾರೆ, ಅದಕ್ಕೋಸ್ಕರ ಅವನು ಓದ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ನೋಡಿರಲಿ, ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ. ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ. ಈ ಥರನೂ ಕೇಳಬಹುದು. ಇದಾಗಿತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ TETಗೆ ಬರುವಂತಹ ಮುಖ್ಯಾಂಶಗಳ ವಿವರವಾಗಿತ್ತು. ಓಕೆನಾ, ಸಪೋರ್ಟ್ ಮಾಡಿ ಆದಷ್ಟು. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಬಿಡಿಸ್ತಾ ಹೋಗ್ತೀನಿ. ನಾನು ಏನು ಹೇಳಿರ್ತೀನೋ ಅದು ಪಾಯಿಂಟಲ್ಲಿ ಪಕ್ಕಾ ಬರುತ್ತೆ. ನೋಟ್ಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಚೆನ್ನಾಗಿ ಓದಿ. ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. NCERT ಬುಕ್ಕನ್ನೇ ಆದಷ್ಟು ರೆಫರ್ ಮಾಡೋಕ್ಕೆ ಟ್ರೈ ಮಾಡಿ. ಅವನು ಟ್ರೈ ಮಾಡಿ ಗೊಂದಲಕ್ಕೊಳಗಾಗಬೇಡಿ.